ಆರ್ಎಸ್ಎಸ್ನ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನ ನೀಡೋದು ಸರಿಯಲ್ಲ ಅಂತ ಹೇಳಿ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಖರ್ಗೆ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇಲ್ಲ, ಕೆಲವು ಫೇಕ್ ಕರೆಗಳನ್ನ ನೀವೇ ಮಾಡಿಸ್ತಾ ಇರೋದು ಅಂತ ಹೇಳಿ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ, ನಾನು ಈ ಒಂದು ಪತ್ರವನ್ನ ಬರೆದ ಬೆನ್ನಲ್ಲೇ ನನಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ, ಮೆಸೇಜಸ್ಗಳು ಬರ್ತಾನೆ ಇದ್ದಾವೆ, ಮತ್ತೆ ನನ್ನ ಕುಟುಂಬಸ್ಥರಿಗೂ ಕೂಡ ಕೆಟ್ಟ ರೀತಿಯಾಗಿ ಕಾಲ್ಗಳು ಅಥವಾ ಮೆಸೇಜ್ಗಳು ಬರ್ತಾನೆ ಇದೆ ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು. ಇದೆಲ್ಲದರ ಬಗ್ಗೆ ನಾನು ಹೆದರುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿದ್ರು. ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದೆಲ್ಲವೂ ಫೇಕ್, ಅವರೇ ಮಾಡಿಸ್ಕೊಳ್ತಾ ಇರುವಂತಹ ಕರೆಗಳು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಂಪಿ ರೇಣುಕಾಚಾರ್ಯ. ಅವರೇ, ಆರ್ಎಸ್ಎಸ್ ಯಾವತ್ತೂ ರಾಷ್ಟ್ರಭಕ್ತ ಸಂಸ್ಥೆ, ನಿಸ್ವಾರ್ಥ ಸೇವಾ ಮನೋಭಾವನೆ ಇಟ್ಕೊಂಡು ಭೂಕಂಪ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನೇಕ ಸಂಕಷ್ಟದ ಸಂದರ್ಭದಲ್ಲಿ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂಥ ಸಂಘದ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಿಲ್ಲ. ಇದು ನಿಮಗೆ ಶೋಭೆ ತರುತ್ತಾ? ಸಿದ್ದರಾಮಯ್ಯವ್ರಿಗೆ ಪತ್ರ ಬರೀತೀರಿ, ನನಗೆ ಅಧಿಕಾರ ಇದ್ದಿದ್ರೆ ನಾನು ಬ್ಯಾನ್ ಮಾಡಿಬಿಡ್ತಿದ್ದೆ ಅಂತ ಹೇಳ್ತೀರಿ. ಅದಕ್ಕೆ ಅವ್ರು ಧ್ವನಿಗೂಡಿಸಿ BK ಹರಿಪ್ರಸಾದ್ ಅಂತ ಹಿರಿಯರು ತಾಲಿಬಾನ್ ಸಂಸ್ಕೃತಿ ಹೋಲಿಸಿದ್ದಾರೆ. ನಾಚಿಕೆ ಆಗಲ್ವಾ ಹರಿಪ್ರಸಾದ್ರವರೇ? ದಿನೇಶ್ ಗುಂಡ್ರವರು ಧ್ವನಿಗೂಡಿಸಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರೇ, ಆರ್ಎಸ್ಎಸ್ ಯಾವತ್ತೂ ರಾಷ್ಟ್ರಭಕ್ತ ಸಂಸ್ಥೆ, ನಿಸ್ವಾರ್ಥ ಸೇವಾ ಮನೋಭಾವನೆ ಇಟ್ಕೊಂಡು ಭೂಕಂಪ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನೇಕ ಸಂಕಷ್ಟದ ಸಂದರ್ಭದಲ್ಲಿ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂಥ ಸಂಘದ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಿಲ್ಲ. ಇದು ನಿಮಗೆ ಶೋಭೆ ತರುತ್ತಾ? ಸಿದ್ದರಾಮಯ್ಯವ್ರಿಗೆ ಪತ್ರ ಬರೀತೀರಿ, ನನಗೆ ಅಧಿಕಾರ ಇದ್ದಿದ್ರೆ ನಾನು ಬ್ಯಾನ್ ಮಾಡಿಬಿಡ್ತಿದ್ದೆ ಅಂತ ಹೇಳ್ತೀರಿ. ಅದಕ್ಕೆ ಅವ್ರು ಧ್ವನಿಗೂಡಿಸಿ BK ಹರಿಪ್ರಸಾದ್ ಅಂತ ಹಿರಿಯರು ತಾಲಿಬಾನ್ ಸಂಸ್ಕೃತಿ ಹೋಲಿಸಿದ್ದಾರೆ. ನಾಚಿಕೆ ಆಗಲ್ವಾ ಹರಿಪ್ರಸಾದ್ರವರೇ? ದಿನೇಶ್ ಗುಂಡ್ರವರು ಧ್ವನಿಗೂಡಿಸಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರೇ,